ಇದು ಏನೈತಿ ಗೊತ್ತಿಲ್ಲ, ಇದೆಲ್ಲ ಬಿದ್ದದಿದು. ಮನೆ ಇತ್ತ ಏನೈತೆ ಗೊತ್ತು ಮೊದಲ. ಅದು ತೋಪು. ಅಲ್ಲಿ ಇನ್ನು ಅವರು ಬಳಸಿದ ವಸ್ತುಗಳೆಲ್ಲ ಅಲ್ಲಿ ಪುರಾತತ್ವ ಇದು ಅದು ವಸ್ತು ಸಂಗ್ರಹಾಲಯ ಅಲ್ಲಿ ಇರ್ತದ. ಕರಿ ಎಲ್ಲ ದೊಡ್ಡ ಮಂದಿಗೆಲ್ರಿ ಹೆಂಗದ್ರಿ. ಇದು ಮತ್ತೆ ಮುಂದುವರೆದ ಭಾಗ ಐತೆ ನೋಡ್ರಿ. ಒಂದು ಸ್ವಲ್ಪ ಲೇಟ್ ಆಯಿತು ಬಿಡೋದಕ್ಕೆ. ಆಮೇಲೆ ಡ್ರೆಸ್ ಏನು ಒಂದೇ ಥರ ಅದಾವಲ್ಲ ತಂದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಎಲ್ಲ ಪ್ಲೇಸ್ಗಳು ನೋಡಿದ್ದೆ ಒಂದೇ ದಿನ ನೋಡೀವಿ. ಆದ್ರೆ 2-3 ಭಾಗ ಮಾಡಿ ಬಿಡಾಕತ್ತೀನಿ. ಅದಕ್ಕೆ ಹಂಗೆ ಅನಿಸ್ತೈತಿ ನಿಮ್ಗೆ. ಮುಂದುವರೆದ ಭಾಗ ಐತಿ. ಯಾವ ಪ್ಲೇಸ್ ನೋಡೋಕೆ ಹೊಂಟಿನಿ ಅಂತೇಳಿ ಗೆಸ್ ಮಾಡ್ತೀರೇನು ನೀವು? ನಮ್ಮ ಬಿಜಾಪುರ ಜಿಲ್ಲೆನೇ ಈ ಪ್ರೇಕ್ಷಣೀಯ ಸ್ಥಳದಿಂದನೇ ಜಾಸ್ತಿ ಫೇಮಸ್ ಐತಿ. ಗೊಮ್ಮಟ ನಗರಿ ಅಂತ ಕರೀತಾರೆ. ಅದೇ ನೋಡ್ರಿ, ಈಗ ನಾವು ಗೋಲ್ ಗುಮ್ಮಟ್ ನೋಡೋಕೆ ಹೊಂಟೀವಿ. ಗಗನ್ ಮಹಲ್ ನೋಡಿದ್ವಿ. ಈಗ ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಇಲ್ಲಿ ಇದಕ್ಕೆ ಬಂದ್ವಿ. ಈಗ ಗೋಲ್ ಗುಮ್ಮಟ ಐತಲ್ಲ, ಅಲ್ಲಿ ಸ್ಟಾಪ್ ಐತೆ. ಅಲ್ಲಿ ಟಿಕೆಟ್ ತೊಗೊಂಡಿದ್ವಿ. ಈಗ ಇಳಿಸ್ಯಾರ, ಹೊಂಟೀವಿ ನೋಡ್ರಿ. ಬಂದ್ವಿ ನೋಡ್ರಿ ಫೈನಲ್ ಆಗಿ ಗೋಲ್ ಗುಮ್ಮಟ್ ನೋಡೋಕೆ. ಅದು ಹಿಂದಿನ ಸೈಡ್ ಐತಿ ಗೋಲ್ ಗುಮ್ಮಟ, ಮುಂದೆ ವಸ್ತು ಸಂಗ್ರಹಾಲಯ ಐತಿ. ಅಂದ್ರೆ ಟಿಕೆಟ್ ಎಷ್ಟು? ಟಿಕೆಟ್ ತೊಗೊಳೋದಕ್ಕೆ ಅಲ್ಲಿ ಕೌಂಟ್ರ್ ಐತ್ರಿ. ಅಲ್ಲಿ ಟಿಕೆಟ್ ತೊಗೊಳಕ್ಕಂತೇಳಿ ಹೊಂಟಿ ನೋಡ್ರಿ. ಅಲ್ಲಿ ಟಿಕೆಟ್ ಐತಿ ಬಲ್ಕಿನ ಸೈಡ. ನಾನು ಟಿಕೆಟ್ ತೊಗೋಬೇಕಂತೇಳಿ ಹೋಗಿ ನಿಂತೆ. ಸಣ್ಣ ಮಕ್ಕಳಿಗೇನು ತೊಗೊಳಲ್ಲ, ದೊಡ್ಡವರಿಗಷ್ಟೇ 25 ರೂಪಾಯಿ ಐತಿ. ಮತ್ತು ಸಪ್ರೇಟಾಗಿ ಇದು ವಸ್ತು ಸಂಗ್ರಹಾಲಯನ ಐತಲ್ಲ, ಅದಕ್ಕೆ ಏನಾದರೂ ನೋಡೋರಿದ್ರೆ ಅದಕ್ಕೆ ಬೇರೆ ಮತ್ತು 25 ರೂಪಾಯಿ ಐತಿ. ಗೋಲ್ ಗುಮ್ಮಟ್ಗೆ 25 ರೂಪಾಯಿ. ನಾನು ಹೋಗಿ ಜಸ್ಟ್ ಬರೀ ನಿಂತೀನಿ. ನಮ್ಮ ಹಬಿ ಟಾಯ್ಲೆಟ್ ಮಾಡ್ಕೊಂಬಿಟ್ಟ ಫುಲ್. ಅದ್ರಾಗ ಅವನಿಗೆ ಮತ್ತು ಬೇರೆ ಪ್ಯಾಂಟ್ನು ತಂದಿರಲಿಲ್ಲ. ನಾನು ಇನ್ನೇನು ಮಾಡಲಿ, ಹೋಗಿ ಹೊಳ್ಳಿ ಬರತನ ಒಣಗ್ತೈತೆ ಅಂತೇಳಿ ಅಲ್ಲೇ ಒಗೆದು ಹಾಕಿ ಇಲ್ಲಿ ಮ್ಯಾಗ ಒಣಾಕಿನ ಕೆಳಗೆ ಬಿದ್ದದ್ದು ನೋಡ್ರಿ. ಭಾಳ ಫಜೀತಿ ಆಗಿಬಿಡ್ತು. ಹೊಳ್ಳಿ ಹೋಗಮ್ಮ ನಡಿಯತ್ತ ಅನ್ನಿಸ್ಬಿಡ್ತು. ಯಾಕೆ ಬೇಡ ಯಾಕೋ ಕಿರಿಕಿರಿ ಭಾಳ ನಡೆದೈತಿ, ಯಾಕೋ ನೋಡೋ ಮೂರ್ತಿಲ್ಲ ಅಂತೇಳಿ. ಆಮೇಲೆ ಅನ್ನಿಸ್ತು ಹೋಗಿ ಹೊಳ್ಳಿ ಬರತನ ಒಣಗ್ತೈತಿ, ಟಿಕೆಟ್ ತೆಗೆಸ್ಕೊಂಬ ಅಂತೇಳಿ ನಮ್ಮ ತಂಗಿ ಕಳಿಸಿ ಟಿಕೆಟ್ ತೆಗೆಸ್ಕೊಂಬಂದರು. ನಂದು ವೇಲ್ ತೊಗೊಂಡಿದ್ದಲ್ಲ, ಅದೇ ವೇಲ್ ತೊಗೊಂಡು ಹಿಂದೆ ಮುಂದೆ ಕೂಡಿ ಹೊಚ್ಚಿನ ನೋಡ್ರಿ. ಅವನಿಗೆ ಪ್ಯಾಂಟೇ ಇಲ್ಲ. ಭಾಳ ಫಜೀತಿ ಆಗಿಬಿಡ್ತು. ವಸ್ತುಗಳು ಇಟ್ಟು ಹೋಗದ ನಮ್ಮನೆ ಅದು ಅಲ್ಲ, ಇವೆಲ್ಲ ಏನೋ ಮಾರೋದಂಗೆ ಕಾಣ್ತಾವ ಅಲ್ಲನು. ಚಕ್ಕಂತಷ್ಟೇ ನೋಡಿ. ಚೈನಾ ಕೊಜ್ಜಿಪಾಕು ನೋಡಿ. ಅದು ಮುಂದೆ ಟಿಕೆಟ್ ನೋಡಿ ಬ್ಯಾಗ್ ಚೆಕಿಂಗ್ ಮಾಡ್ತಾರೆ. ಮತ್ತು ಚೆಕ್ ಮಾಡಬೇಕಾಗ್ತೈತಿ. ಪ್ರೇಕ್ಷಣೀಯ ಸ್ಥಳ ಐತಿ, ಪ್ರಸಿದ್ಧವಾದ ಸ್ಥಳ ಐತಿ. ಯಾರಾದರೂ ಏನಾದರೂ ತೊಗೊಂಡು ಮಾಡ್ತಾರೆ ಅಂತೇಳಿ. ಹಾಗಾಗಿ ಸೆಕ್ಯೂರಿಟಿ ದೃಷ್ಟಿಯಿಂದ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರು. ಈಗ ಹೊಂಟಿ ನೋಡ್ರಿ ಎಂಟ್ರೆನ್ಸ್ ಒಳಗೆ. 2 ಸೈಡ ಇದು ಐತಿ, ಗಾರ್ಡನ್ ಅದ. ಇದು ಏನೈತಿ ಗೊತ್ತಿಲ್ಲ, ಇದೆಲ್ಲ ಬಿದ್ದದಿದು. ಮನೆ ಇತ್ತ ಏನೈತೆ ಗೊತ್ತು. ಮೊದಲ ಏನು ಮಸೀದಿ ಇತ್ತ. ಕಾಲು ಸುಡ್ಲತ್ತವು. ಹೆಂಗದು ಗೋಲ್ ಗುಮ್ಮಟ್ ನೋಡೋದು, ಕಾಲು ಸುಟ್ಕೊತ ಬರಬೇಕು. ಇಲ್ಲಿ ಕಲ್ಗಳು ಲಾಕಿಂಗ್ ಸಿಸ್ಟಮ್ ಹೆಂಗೆ ನೋಡ್ರಿ. ಒಂದರೊಳಗೆ ಒಂದು ಲಾಕ್ ಮಾಡಿಕೆ ಅಂದ್ರೆ ಕಟ್ತಿದ್ರು ಅವಾಗ, ಆ ರೀತಿಯಾಗಿ. ಇದು ವಸ್ತು ಸಂಗ್ರಹಾಲಯ ಐತಿ. ಇಲ್ಲಿ ಹೊರಗೆ ತೋಪದ ಫಿರಂಗಿ ಹೊರಗದಾವು, ಒಳಗೆಲ್ಲ ವಸ್ತುಗಳು ಒಳಗದಾವು. ನೋಡೋದಿತ್ತಂದ್ರೆ ಅದಕ್ಕೆ ಮತ್ತೆ ಸಪ್ರೇಟಾಗಿ 25 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನೋಡಬೇಕು. ನಾನು ಬರೀ ಗೋಲ್ ಗುಮ್ಮಟ್ ಅಷ್ಟೇ, ಮಕ್ಕಳು ಭಾಳ ತೋರಿಸನ್ನತ್ತಿರಲ್ಲ, ಹಂಗಾಗಿ ಅದಷ್ಟೇ ತೋರಿಸ್ಕೊಂಡು ಬರ್ತೀನಿ. ಇಲ್ಲೇನು ಒಳಗೆ ಹೋಗಲಿಲ್ಲ. ಹೊಳ್ಳಿ ವಾಪಸ್ ಬರುವಾಗ ಹೊರಗೆ ನಿಂತು ಅದಷ್ಟು ತೋಪು ತೋರಿಸಿದ್ರೆ ಐತೆ ಅಂದ್ಕೊಂಡು ಗೋಲ್ ಗುಮ್ಮಟ್ ಕಡೆ ಹೊಂಟೀವಿ ನೋಡ್ರಿ. ಇಲ್ಲಿ ಮತ್ತೆ ಹಿಂದಿನ ಭಾಗ ಅದು ವಸ್ತು ಪ್ರದರ್ಶನ ಆದ ಬಳಿಕ ಮತ್ತೊಂದು ಕಟ್ಟಡ ಐತೆ, ಅದರ ಐಶ್ ಹೋಗಬೇಕು. ಸೂಪರ್ ಅಲ್ಲಿ ಮ್ಯಾಗ ಇರ್ಬೇಕು, ಫುಲ್ ಮ್ಯಾಗ. ಅಲ್ಲಿ ನಡಿ ಆ ಕಡೆ ದೇಶ ನಡಿ. ಚೀರ್ಲಿಕ್ಕದಾರ ಎಲ್ರು. ಇಲ್ಲಿ ಕೆಲ್ಸತ್ತದ ನೋಡು. ಇದೇ ನೀರಿಂದೇನಿದ? ಎಲ್ಲ ನೋಡ್ಬೇಕು. ಮತ್ತೆ ಬಂದಿರ್ತಿದ್ ಸುಮ್ಮ ಬಂದು ಹೋತೇನು. ನೀರು ಬೀಳ್ತಾವ ಇಲ್ಲಿ. ಹಾಂ, ಇಲ್ಲಿ ಇದ್ವಲ್ಲ ಕಾಲನ್ ಬಿಡ್ಲಿಕ್ಕೆ ಜಾಗ, ಅಲ್ಲಿ ಹೊರಗೆ ಬಿಟ್ಟು ಕಾಲು ಸುಟ್ಕೊತ ಬಂದ್ವಿ ನಾವು. ಎಷ್ಟು ದೊಡ್ಡದ ನೋಡಲ್ಲ ಜಾನು, ಎಷ್ಟು ದೊಡ್ಡದು. ಯಾವಾಗ ಕಟ್ಟ್ರಿ ಅಲ್ಲಿ ನೋಡವೆ, ಎಷ್ಟು ದೊಡ್ಡದೈತಿ ಇದು. ನೋಡ್ರಿ ನಮ್ಮ ಬಿಜಾಪುರ ಗೋಲ್ ಗುಮ್ಮಟ ಎಷ್ಟು ಎತ್ತರ ಅದ. ಮಾರಿ ಎತ್ತು ನೋಡೋಕ್ಕಾಗವಲ್ತು. ಆಮೇಲೆ ಅಲ್ಲೊಂದು ಸರಪಳಿ ಐತಿ, ಅಲ್ಲಿ ಏನೋ ಲೈಟ್ ಥರ ಅನ್ನಿಸ್ತು. ಅದು ಅವಾಗೇನೋ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು, ಗೋಲ್ ಗುಮ್ಮಟ ಮುಂದೆ ಸಿಡ್ಲು ಹಿಡಿದು ಕಟ್ಟ್ಯಾರ ಅಂಥೇಳಿ ಹೇಳ್ತಿದ್ರು. ಅದೇನು ಖರೇನೋ ಸುಳ್ಳ ಗೊತ್ತಿಲ್ಲ.
ನಾವೇನು ಇಲ್ಲಿ ಕಿಟಕಿ ಥರ ಇರಲ್ಲಿ ಕಾಲಿಟ್ವಲ್ರಿ ಅಲ್ಲಿ ತಂಪಾದ ಗಾಳಿ ಬರ್ತದ ಅಂದ್ರೆ ಬೇರೆ ಎಲ್ಲೋದಿಂದ ಗಾಳಿ ಬರ್ತೈತಿ. ಕೆಳಗೆ ನೆಲಮಾಳಿಗೆ ಐತಿ. ಮೇನ್ ಏನು ಕಳೆ ಬರಹಗಳು ಇರ್ತಾವಲ್ಲ ಗೋರಿ ಏನೈತಲ್ಲ ಅವ್ರದ್ದು ದೇಹನ ಕೆಳಗೆ ದಫನ್ ಮಾಡಿರ್ತಾರೆ. ಇಲ್ಲಿ ಮ್ಯಾಗ ಅಷ್ಟೇ ಈ ಥರ ಐತಿ. ಅಂದ್ರೆ ತೆಳಗೊಂದು ನೆಲಮಾಳಿಗೆ ಬೇರೆ ಕಡೆ ಜಾಗನೂ ಆದ, ಬಹುಶಃ ಸುರಂಗ ಮಾರ್ಗ ಇರ್ಬೋದು ಅಲ್ಲಿ ಹೋಗಾಕ. ಆದ್ರೆ ಎಲ್ಲದಂತ ಗೊತ್ತಿಲ್ಲ, ಮತ್ತು ಯಾರು ಹೋಗೋದೂ ಇಲ್ಲ. ಈಗ ಒಟ್ಟು ಹೋಗೋಕೊಂದು ಬರೋಕೊಂದು ಅಷ್ಟೇ. ಈ ಮ್ಯಾಲೆ ಹೋಗೋಕೆ ಇವೆರಡು ಚಾಲು ಅದಾವು ಮೆಟ್ಟಿಲುಗಳು ಇದ್ದಿದ್ದು. ಒಟ್ಟು ಟೋಟಲಾಗಿ 4 ಅದಾವು, 4 ಸೈಡ್ ಅದಾವು ಏರಾಕ ಇಳ್ಯಾಕ. ಆದರೆ ಇನ್ನೆರಡು ಮುಚ್ಚಿಬಿಟ್ಟಾರ. ಅವು ಬಹುಶಃ ಹೋಗ್ಲಿಕ್ಕೆ ಬರ್ಲಿಕ್ಕಿಲ್ಲ ಅನ್ನಿಸ್ತೈತಿ. ಫುಲ್ ಗದ್ದಲ ಅಂದ್ರೆ ಅಷ್ಟು ಗದ್ದಲ ಐತಿ ನೋಡ್ರಿ. ಫುಲ್ ಎಲ್ಲ ಪಾಳೆ ಹಚ್ಕೊಂಡು ನಿಂತು ಬಿಟ್ಟಿದ್ದು, ಅಷ್ಟು ಜನ ಇದ್ದರು. ಫುಲ್ ರಶ್ ಇತ್ತು. ಅದರ ರವಿವಾರ ಬೇರೆ ಐತಲ್ಲ, ರವಿವಾರ ದಿನ ಗೌರ್ಮೆಂಟ್ ರಜೆ ಇರ್ತೈತಿ. ಕೆಲಸ ಮಾಡೋರೆಲ್ಲ ರವಿವಾರ ದಿನನೇ ಬರ್ತಾರೆ. ನಾವು ಇಷ್ಟು ಮ್ಯಾಲೆ ಕೇರಿ ನೋಡ್ರಿ. ಮೆಟ್ಲು ಭಾಳ ಎತ್ತರ ಅದಾವು, ಮತ್ತು ಕಾಲ್ಗಿಲ್ ಜಾರ್ತಂದ್ರೆ ಡೈರೆಕ್ಟಾಗಿ ಕೆಳಗೆ ಬೀಳೋದು. ಎತ್ತರ ಭಾಳ ಅದಾವು, ಎದೆ ಮ್ಯಾಲೆ ಏರ್ದಂಗೆ ಅನ್ನಿಸ್ಬಿಡ್ತೈತಿ. ಕಾಲ ನೋವಾಗಿಬಿಡ್ತಾವು. ಗೋಳಗುಮ್ಮಟದಾಗ ಅರ್ಬಿ ಇಲ್ಲಾರ್ದೆ ಕೆಳಗೆ ಪ್ಯಾಂಟ್ ಇಲ್ಲಾರ್ದೆ ತಿರ್ಗಾಡ್ದವ ನಮ್ಮ ಅಭಿ ಒಬ್ಬನೇ ನೋಡ್ರಿ. ಇವತ್ತು ಎಲ್ಲರೂ ನೋಡಿ ಒಂದೇ ಸುಮ್ಮನೆ ನಗಾಕತ್ತಾರ. ನಾನು ಈ ಸಣ್ಣವೇನಲ್ಲ, ನಮ್ಮ ದೊಡ್ಡವದನ ತಿಳಿತೈತಲ್ಲ, ಹಾಗಾಗಿ ಏನು ಮಾಡ್ಲಿಕ್ಕಿಲ್ಲ ಅಂದ್ಕೊಂಡ್ವಿ. ಈಗ ನೋಡ್ರಿ ಪ್ಯಾಂಟ್ ಇಲ್ಲಾರ್ದೆ ತೊಗೊಂಡು ಹೋಗೋ ಫಜಿತಿ ಬಂತು. ಎಲ್ಲರೂ ನೋಡಿ ನಗಾಕತ್ತಾರ. ನಮಗೆ ನಡೆಯೋಕೆ ಬ್ಯಾನ್ ಆಗ್ಲಿಕ್ಕತ್ತಾವ ಕಾಲೆಲ್ಲ. ಅವ ಇದ್ರೆ ನಾನು ಏರ್ತೀನಿ ಅಂತ ಒಂದೇ ಸುಮ್ಮನೆ ಜಗಳ ಮಾಡಕತ್ತಾನ. ಕೈ ಹಿಡಿದ್ರೆ ಕೈನೂ ಹಿಡಿಸ್ಬಿಡಲ್ಲಾಗೇನ. ಜಾನ್ವಿ ಮತ್ತು ಸಂಸ್ಕೃತಿ ಎರಡು ಸೈಡ್ ಕೈ ಹಿಡಿದು ಹಂಗು ಹಿಂಗು ಮಾಡಿ ಒಂದು ಸ್ವಲ್ಪ ಏರಿದ್ರು. ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಜಾಗ ಐತಲ್ಲ, ಏರೋದಿನ ಮ್ಯಾಗ ಅದ, ಅದಕ್ಕೆ ಸ್ವಲ್ಪ ನಿಂತು ಮತ್ತೆ ಏರಿದ್ರೈತೇಳಿ ಮತ್ತೆ ನಿಂತು ರೆಸ್ಟ್ ಮಾಡಿ ಮತ್ತೆ ಏರಕ್ಕೆ ಚಾಲು ಮಾಡಿದ್ರು ನೋಡ್ರಿ ಎಲ್ಲರೂ. ಶಿವ ಏನಿಂದ್ರಲ್ಲಿ ಕಾಲು ಬ್ಯಾನಲ್ಲತ್ತ ಒಂದು ರೌಂಡ್ ಮ್ಯಾಗ ಹೋಗ್ಬೇಕು. ಇಡೀ ಬಿಜಾಪುರ ಸಿಟಿ ಎಲ್ಲ ಕಾಣಿಸ್ತದೆ ನೋಡುಗ. ಹಾಂ ಅಬ್ಯಾ ಇವನಿಗೆ ಓಡಾಡಿ ಹೋಗೋದು ಹತ್ತದು. ನೀನು ನನ್ನ ಕಾಲು ಬ್ಯಾನಲ್ಲತ್ತವು ನೋಡಿ. ಇವೆಲ್ಲ ಸುತ್ತ ಹಿಂಗೆ ಅದ ನೋಡಿ ತಿರ್ಗಾಡ ನೋಡಿ. ತಿರ್ಗಾಡಲ್ಲ, ಇಲ್ಲಾರು ತಿರ್ಗಾಡ್ತಾರೆ ಸೈಲೆಂಟ್. ಅಡಿಗೆ ಚಡ್ಡಿ ಇಲ್ಲಾರ್ದು ಎಲ್ಲ ಕಡೆ ತಿರ್ಗಾಡ್ಬಿಟ್ಟವ. ಅಭಿ ಬಿದ್ದಿ ನಿಂದ್ರ. ಅವ್ರು ಹೋಗ್ಲಿ ನಿಂದ್ರಲ್ಲ. ಹ್ಞೂ ಪ್ಯಾಂಟ್ ಇಲ್ಲಾರ್ದೆ ಬಂದ ನೋಡಿ ಮೊದಲನೇ ಸಾರಿ. ನೋಡಿ ತಳಗಿಳಿ, ಇನ್ನು ಅಲ್ಲಿ ಇಳಿಯೋದು ಬೇರೆ ಅದ, ಇದು ಬೇರೆ. ಗೋಳ್ಗುಮ್ಮಟ್ ನೋಡ್ತೀನಿ ಅಂದನ. ಗೋಲ್ ನೋಡಲ್ಲ. ಬರುವಾಗ ಖುಷಿದಿಂದ ಬಂದು ಎಲ್ಲ ಏರಿ ನಮ್ಮ ಸಂಸ್ಕೃತಿ ಅಳ್ಳಕ್ಕೆ ಚಾಲು ಮಾಡಿಬಿಟ್ಟಿಡ್ರಿ. ಒಲ್ಲ ನಾವು ಕೆಳಗೆ ಹೋಗೋ ನಡಿ ಅಂತೇಳಿ. ಹಾಗಾಗಿ ಮತ್ತು ಹೊಳ್ಳಿ ಉಲ್ಟಾ ಈಗ ಕೆಳಗೆ ಹೊಂಟಿವಿ. ಅಳ್ಳಕ್ಕೆ ಚಾಲು ಮಾಡಿಬಿಟ್ಲಕ್ಕಿ ಅಂಜಿಕೆ ಬಂದುಬಿಡ್ತು. ಅಂದ್ರೆ ಹೈಟ್ ಭಾಳ ಐತಲ್ಲ, ಹಂಗಾಗಿ ಆಕೆ ನೋಡೋಕೆ ಹೋಗಲಿಲ್ಲ ಬಗ್ಗೆ. ಆದ್ರೆ ರೌಂಡ್ ಬಾವಿ ಥರ ದೊಡ್ಡದೈತಿ. ಆಮೇಲೆ ಎಲ್ಲರೂ ಒಂದೇ ಸಮನೆ ಚೀರಾಡಕತ್ತಾರ. ಅಂದ್ರೆ ಧ್ವನಿ ಎಲ್ಲರದ್ದು ಮಿಕ್ಸ್ ಆಗಿಬಿಡ್ತೈತಿ. ಒಬ್ಬರೇ ಏನಾದರೂ ಖಾಲಿ ಇತ್ತು ಒಬ್ಬರೇ ಕೂಗುದ್ರಂದ್ರೆ ಅದು ಎಷ್ಟು ಸಾರಿ ಕೇಳಿಸ್ತದೆ ಅಂತ ಕೌಂಟ್ ಮಾಡೋಕೆ ಬರ್ತದೆ. ಎಷ್ಟು ಸಾರಿ ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಚೀರಾಡೋದಂತ ಎಲ್ಲರೂ ಚೀರಾಡಕತ್ತಿದ್ರು. ಇಲ್ಲಿ ಫುಲ್ ಬಿಜಾಪುರ ಸಿಟಿ ಎಲ್ಲ ಕಾಣಿಸ್ತದೆ ನೋಡ್ರಿ, ನಮ್ಮ ವಿಜಯಪುರ ಸಿಟಿ. ನಾವು ಈಗ ಹೊಳ್ಳಿ ಇಳ್ಯಾಕೆ ಎಕ್ಸಿಟ್ ರೂಮ್ ಅಂದ್ರೆ ಎಕ್ಸಿಟ್ ಆಗೋದು ಮೆಟ್ಟಲು ಎಲ್ಲದಾವ ಅಂತೇಳಿ ಹುಡುಕಾಡ್ಲಿಕ್ಕತ್ತೀವಿ. ಸಿಗವಲ್ಲಾಗಿತ್ತು. ಆಮೇಲೆ ಆ ಕಡೆ ಈ ಕಡೆ ತಿರುಗಾಡಿ ಮತ್ತೆ ಎಕ್ಸಿಟ್ ಆಗೋದು. ಮತ್ತೆ ಆ ಕಡೆ ಬೇರೆ ಏರಿ ಬಂದಿದ್ವಿ. ಮೊದಲು ನೋಡಿ ತಾಯಿ ಅಳ್ಳಕತ್ತಾಳಕಿ ಮತ್ತೆ ಇಲ್ಲೊಂದಿಷ್ಟು ಜನ ಅಣ್ಣಂದ್ರು ಹೊರಟಿದ್ರು. ಅವ್ರು ಕೂಡ ಹಿಂದಿಂದ ಇಷ್ಟು ಹೋದ್ವಿ ನೋಡ್ರಿ. ನಮ್ಮ ಸಂಸ್ಕೃತಿ ಇನ್ನೊಮ್ಮೆ ಬರಂಗಿಲ್ಲ ಮಮ್ಮಿ, ಮೊದಲು ಕೆಳಗೆ ಹೋಗೋ ನಡೆಯುತ್ತೆ. ಒಂದು ಸೋನ ಅಂಜಿ ಬಿಟ್ಟಾಳ ಭಾಳ. ಅಳಬೇಡ ಆಯ್ತು. ಇಲ್ಲಿಂದ್ರ ಒಂದು 2 ನಿಮಿಷ ನಿಂದ್ರು ಕೆಳಗೆ. ಜಾನು ನಿಂದ್ರು ತಂಗಿ ಎಳತಾಳ ನಿಂದ್ರ. ನಮ್ಮ ಸಂಸ್ಕೃತಿ ಹೇಳೋದು ನೋಡಿ ಪಾಪ. ಇಬ್ರು ಹೆಣ್ಮಕ್ಳು ನಮ್ಮ ಮುಂದಿದ್ದರೆ ಅವ್ರ ಕೈ ಹಿಡ್ಕೊಂಡು ಇಳಿಸ್ಕೊಂಡು ಬಂದರು. ಆಕಿ ಇನ್ನೊಮ್ಮೆ ಮಮ್ಮಿ ಒಟ್ಟ ಬರಂಗಿಲ್ಲ, ಬರೋದು ಬೇಡ, ಮೊದಲು ಹೋಗೋ ನಡಿ ಇಲ್ಲಿದೆ ಅಂತೇಳಿ ಕಿತ್ಕೊಂಡು ಬರ್ಲಿಕ್ಕೆ ಹಚ್ಚಿದಳು. ಸರಿಯಾಗಿ ಮ್ಯಾಗ ನೋಡಿಸ್ನು ಬಿಡ್ಲಿಲ್ಲ ನಮ್ಗೆ. ಇಲ್ಲಿ ಕಳೆ ಬರ ಇರೋದು ಗೋರಿ ಐತೆ ನೋಡ್ರಿ ಇಲ್ಲಿ 2. ಆಮೇಲೆ ಅಷ್ಟು ಎತ್ತರ ಮ್ಯಾಗ ಹೋಗಿ ಬಂದ್ವಿ ನಾವೀಗ ನೋಡಿ. ಇಲ್ಲೆಲ್ಲ ಇದೆ ನೋಡಿ ಮ್ಯಾಗ. ಮ್ಯಾಗ ಅಲ್ಲಿ ಮ್ಯಾಗ ಅದಾರಲ್ಲ ಮಂದಿ, ಅಲ್ಲಿ ಹೋಗಿ ಬಂದ್ವಿ ಈಗ. ಅಲ್ಲಿ ಬಾಗ್ಲಾದ ನಡಿ ಹೋಗಮೀನ್ ಆಯ್ತು. ಈ ಏರಿದ್ವಿಲ್ಲ, ಈ ಮೂಲಿಗೆ ಏರಿದ್ವಿ, ಅಲ್ಲಿ ಬರ್ತಾ ಈ ಮೂಲಿಗೆ ಏರಿದ್ವಿ, ಆ ಮೂಲಿಗೆ ಇಳಿದ್ವಿ. ಇನ್ನ 2 ಮೂಲಿ ಅದಾವಲ್ಲ.
ಖಾಲಿ ನೆಲಮಳೆಗೆ ಅದೇನೂ ಇಲ್ಲ, ನೆಲ ಬಾ ಅಲ್ಲಿ ಗೋರ್ಯದಲ್ಲಿ ಬಾ, ಗೋರಿ ಎಷ್ಟು ವರ್ಷ ಹಿಂದಿಂದ ಐತಿ ನೋಡ್ರಿ ಇದು ಬಾಗಿಲು, ಇನ್ನೂ ಅಷ್ಟೇ ಗಟ್ಟಿಮುಟ್ಟ ಐತಿ. ಯಾವಾಗ ಕಟ್ಟಿದ್ದು ಏನು ಸುದ್ದಿ. ನಾವು ಈಗ ಕಟ್ಟಿದ ಮನೆಗಳಂತೂ ಒಬ್ಬ ಮನುಷ್ಯ ಜೀವಿತಾವಧಿ ಒಂದು ಇರೋದೇ 60 ವರ್ಷ ಐತಿ. 60 ವರ್ಷದಾಗ ಒಂದು 2 ಸಾರಿ ಮನೆ ಕಟ್ಟೋದೇ ಆಗ್ತೈತಿ. ಫೈನಲ್ ಆಗಿ ಹೊರಗೆ ಕೆಳಗೆ ಬಂದ್ವಿ ನೋಡ್ರಿ ಇಳಿದು. ಮಕ್ಳಿಗೆ ತೊಗೊಂಡು ಎಲ್ಲಿ ಹೋಗ್ಬಾರ್ದು ಅಷ್ಟು ಫಜಿತಿ ಆಗಿಬಿಡ್ತು. ಅಭಿನವ್ ಅಂತೂ ಹಂಗೆ ಮಾಡ್ಕೊಂಡ ಹೋಗೋದ್ರೊಳಗೆ ಸಂಸ್ಕೃತಿ ಅಂತೂ ಅಳ್ಳಕ್ಕೆ ಚಾಲು ಮಾಡಿಬಿಟ್ಲು. ಬ್ಯಾಡ ಮಮ್ಮಿ ನಡಿ ಹೋಗಂಬದ್ರತ್ತೆ ನೋಡ್ರಿ, ಇನ್ನೂ ಅಳ್ಳಾಕತ್ತಿದ್ಳು ಹೊರಗೆ ಬಂದ್ಮೇಲೆ. 3, 2, 1 ಸರ್ ಒಂದು ನಿಮಿಷ ಸೋಡೋರು ಟಿಕೆಟ್ ಇಲ್ಲ ಬರೀ ತೋಪ್ ನೋಡಿ ಹೋಗಮ್ಮ ಹೊರಗೆ ನೋಡೋದಕ್ಕೆ. ಅವಾಗ ಯುದ್ಧ ಮಾಡುವಾಗ ಇವು ತೋಪದಿಂದ ಯುದ್ಧ ಮಾಡ್ತಿರು ಅದ್ರ ಹಾಕಿ ಭಾಳ ಜನ ಸೈನಿಕರಿರ್ತ ಅವ್ರ ಮ್ಯಾಗ ಹಾರಿಸ್ಬಿಡೋದು ನೋಡೀಗ. ಇದು ಮುಚ್ಚಾರಿ ಈ ಕಡೆ ತೆರೆದಿದ್ದು ಎಷ್ಟು ಒಜ್ಜಿರ್ಬೇಕು ಜನ. ಅವು ಉಕ್ಕಿನೇನು ಕೆಬ್ಬಣದ ಇವು. ಅದ್ರೊಳಗೆ ಹಾಕ್ತಿರತ್ತ ಮದ್ದು ಹಾಕ್ತಿದ್ರು, ಸಿಡಿ ಮದ್ದು ಹಾಕಿ ಹಿಂದೆ ಬೆಂಕಿ ಹಚ್ತಿರ್ ಕಾಣ್ತದ, ಹಾರಿ ಹೋಗ್ತಿದ್ದವು. ಐತೆಪ್ಪು ಇನ್ನೂ ಭಾಳ ಅದಾವ ಇಲ್ಲಿ ನೋಡವು. ಅಲ್ಲಿ ಉಪ್ಲಿ ಬುರ್ಸ್ದಾಗ ಐತಿ ಇಂಥದ್ದೊಂದು ಇದು ತೋಪ. ಬಾ ಸಾಕ್ಲಾ ನೋಡಿದ್ದು ಯಾವುದು ಅದು ತೋಪು. ಅಲ್ಲಿ ಇನ್ನು ಅವರು ಬಳಸಿದ ವಸ್ತುಗಳೆಲ್ಲ ಅಲ್ಲಿ ಪುರಾತತ್ವ ಇದು ಅದು ವಸ್ತು ಸಂಗ್ರಹಾಲಯ ಅಲ್ಲಿ ಇರ್ತದ. ಕದ್ಕೊಂಡ್ಯಾರು ಹೋಗ್ತಾರ, ಕದ್ಕೊಂಡಾಕ ಹೋದ್ರೆ ಜೈಲ್ದಾಗ ಹಾಕ್ತಾರ. ಕದ್ಕೊಂಡು ಅವೇನು ಮಾಡೋದು, ಅವೇ ಬಂಗಾರ ಬೇಳೆ ಕದಿಲಿಕ್ಕೆ ಅವ್ರ ಅರ್ಬಿ ಅವ್ರ ಖಡ್ಗ ಕದ್ದೇನು ಮಾಡೋದು ಐತಲ್ಲ. ಅದಕ್ಕೆ ಎಷ್ಟು ಜನ ಬರತ್ತಾರ. ಸಂಡೇ ಇರ್ತದ, ಸೂಟಿ ಇರ್ತದ ಎಲ್ರಿ ಸಾಲಿಗೆ. ಇವತ್ತು ರವಿವಾರ ಇಲ್ಲೇನು, ಇವತ್ತು ರಜಾ ಐತಿ, ಗೌರ್ಮೆಂಟ್ ರಜಾ. ಅದಕ್ಕೆ ಎಲ್ಲರೂ ಬರ್ತಾರ ರಜಾ ಇಟ್ಕೊಂಡು ದಿನ. ಇಂತು ಜಾನು ನಾನಿಂದು ಗೋಳ್ಗುಮಟ್ ನೋಡ ಆಸೆ ಈಡೇರಿಸಿದ್ನಲ್ಲ. ಭಾಳ ದಿನ ಹೇಳಾಕತ್ತಿದ್ದಿ, ಒಟ್ಟ ನನ್ನ ಗೋಳ್ಗುಮಟ್ಟ ಕರ್ಕೊಂಡೋಗಿಲ್ಲ, ಅಲ್ಲಿ ಕರ್ಕೊಂಡೋಗಲ್ಲ, ಇಲ್ಲಿ ಕರ್ಕೊಂಡೋಗಲ್ಲ ಅಂತ ಭಾಳ ಮಾತಾಡತ್ತಿದ್ದಿ. ಮತ್ತೆ ಇಷ್ಟ ಐತಿ. ಬಾ ಅಲ್ಲಿ ನೀರು ಕುಡ್ದೋಗಂಬ. ಮನೇಲಿ 2 ಲೀಟ್ರ್ ನೀರು ತೊಗೊಂಡು ಬಂದಿದ್ವಿ ರೀ. ಆದ್ರೆ ಅಭಿನವ್ ಎಲ್ಲ ಹೊಲಸು ಮಾಡೋ ಸಲುವಾಗಿ ಅದನ್ನೆಲ್ಲ ತೊಳೆದು ಹಾಕಿಬಿಟ್ವಿ. ನೀರೇ ಇರಲಿಲ್ಲ. ಇಲ್ಲಿ ನೀರು ಅದಾವಂತೂ ಗೊತ್ತಿರಲಿಲ್ಲ ನಮ್ಗೆ, ಇಲ್ಲಾಂದ್ರೆ ಇಲ್ಲಿವೇ ತೊಗೊಂಡೋಗಿ ತೊಳಿತಿದ್ವಿ. ಆದ್ರೆ ನೀರು ಮಾತ್ರ ಭಾಳ ಹೊಲಸದವ್ರಿ, ಒಟ್ಟ ಕುಡಿಯೋಕೆ ಹೋಗ್ಬಾರ್ದು. ಬಹುಶಃ ಎಲ್ಲೂ ಪೈಪ್ ಹೊಡೆದದು ಏನು ನೀರೇ ಹಾಗೆ ಅದಾವೆ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಗಲೀಜು ಅದಾವು, ಎಲ್ಲ ಹೊಲಸು ಬಂದವು. ನಾವು ಮೊದಲು ನೋಡಿರಲಿಲ್ಲ, ಹಾಗೆ ಕುಡಿದ್ವಿ. ಆಮೇಲೆ ನಮ್ಮ ತಂಗಿಗೆ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಬಾ ಅಂತೇಳಿ ಬಾಟ್ಲಿ ಒಳಗೆ ಕೊಟ್ಟು ಕಳಿಸ್ದೆ ನಾನು. ಬಾಟ್ಲಿಗೆ ತೊಗೊಂಡು ಬಾ ಅಂತೇಳಿ ಬಾಟ್ಲಿ ಒಳಗೆ ತೊಗೊಂಡು ಬಂದ ಬಳಕ ನೋಡ್ತೀನಿ ಎಲ್ಲ ಗಲೀಜು ಅದರಂದು ಹೊಲಸು ಬಂದುಬಿಟ್ಟವು ನೀರಾಗೆಲ್ಲ. ಅಷ್ಟು ಹೊಲಸದಾವು. ನೀರು ಯಾರೂ ಕುಡಿಯೋಕೆ ಹೋಗ್ಬೇಡ್ರಿ, ನೀವೇ ತೊಗೊಂಡು ಹೋದ್ರೆ ಇನ್ನೂ ಚಲೋ. ಇನ್ನೂ ಮತ್ತು ಅದಿಟ್ಟು ಅಂಥ ನೀರು ಕುಡ್ದು ಆರಾಮ್ ತಪ್ಪಿಸ್ಕೊಳ್ಳೋದಾಗ್ತೈತಿ. ಫೈನಲ್ ಆಗಿ ಹೊರಗೆ ಬಂದ್ವಿ ನೋಡ್ರಿ. ನಮ್ಮ ಅಭಿನವಂದು ಪ್ಯಾಂಟ ಅಲ್ಲಿ ತೊಳೆದು ಹಾಕಿದ್ವಿ, ಹಿಂದ್ಗಡೆ ಇತ್ತು. ಅಲ್ಲಿ ತೊಗೊಂಡು ಬರೋಕೆ ಹೊಂಟೀನಿ ಈಗ. ನೋಡು ಒಣಗ್ಯಾದ, ತಿರುಗಿ ಹಾರಿ ಬಂದಿದ್ದದು. ಹಾಕೊಳತ್ ಬಾ, ಒಣಗ್ಯಾದ, ಕೈ ಹಿಡ್ಕೋ. ಪ್ಯಾಂಟ್ ಇಲ್ಲಾರ್ದ ಗೋಳ್ಕೊಂಬಟ್ಟು ನೋಡ್ದ ನೀವು ಒಬ್ಬನೇ ನೋಡಪ್ಪ ಅಭಿಯ, ನೀನೇ ಒಬ್ಬನೇ ಫೇಮಸ್. ಯಾರು ಮಾಡ್ಲಾರ ಸಾಹಸ ಮಾಡೀನಿ ಇವತ್ತು.